ಹಾಯ್ ಹಲೋ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ಒಂದಷ್ಟು ವಿಶೇಷವಾದ ಸಾಲುಗಳ ವಿವರಣೆಯನ್ನು ಕೊಡ್ತೀನಿ. ಹಾಗಾದರೆ ಆ ಸಾಲುಗಳು ಯಾವುವು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲರೂ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲದೆ ಇರೋವಂಥವ್ರು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಹಾಗಾದರೆ ನಾನು ಹೇಳೋಕೆ ಹೊರಟಿರೋ ಆ ಸಾಲುಗಳು ಯಾವುವು ಅಂದರೆ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ಡಿ.ವಿ. ಗುಂಡಪ್ಪ ಅವರು, ಡಿ.ವಿ.ಜಿ. ಅವರು ಬರೆದಿರೋ ಅಂತಹ ಅದ್ಭುತವಾದ ಸಾಲುಗಳು. ಆ ಸಾಲುಗಳು ಯಾವುವು ಅಂದರೆ ಇಲ್ಲಿ ಒಂದು ಕಡೆ ಹೇಳ್ತಾರೆ, ಕಷ್ಟಗಳನ್ನು ಮೌನವಾಗಿ ಎದುರಿಸಬೇಕು, ಪರಿಶ್ರಮ ಸದ್ದಿಲ್ಲದೆ ಸಾಗಬೇಕು, ಅದರಿಂದ ಸಿಗುವ ಯಶಸ್ಸಿನ ಧ್ವನಿ ಇಡೀ ಜಗತ್ತಿಗೆ ಕೇಳಿಸುವಷ್ಟು ಜೋರಾಗಿರಬೇಕು ಅಂತೇಳಿ ಹೇಳ್ತಾರೆ. ಈ ಸಾಲುಗಳು ಕೇಳೋಕೆ ಒಂಥರ ಅದ್ಭುತವಾಗಿದ್ದಾವೆ. ಹಾಗಾದರೆ ಈ ಸಾಲುಗಳ ಅರ್ಥ ಏನು ಅಂತ ನೋಡೋಣ. ಇಲ್ಲಿ ನಾವು ಜೀವನದಲ್ಲಿ ಕಷ್ಟಗಳನ್ನು ಮೌನವಾಗಿ ಎದುರಿಸ್ಬೇಕು. ಪ್ರತಿಯೊಬ್ಬ ಮನುಷ್ಯ, ಈಗ ಒಬ್ಬ ವ್ಯಕ್ತಿ, ಒಂದು ಮಗು ಹುಟ್ಟಿದೆ, ಅದು ಬೆಳೆದು ಅದ್ರ ಕಾಲ ಮೇಲೆ ಅದು ನಿಲ್ತಿದೆ ಅಂದಮೇಲೆ ಅದಕ್ಕೆ ಸಾಕಷ್ಟು ಕಷ್ಟಗಳಿರುತ್ತೆ. ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲೂ ಸಾಕಾದಷ್ಟು ಕಷ್ಟಗಳು ಬರ್ತಾ ಇರ್ತವೆ. ನಾವು ಆ ಎಲ್ಲ ಕಷ್ಟಗಳನ್ನು ಕೂಡ ಮೌನವಾಗಿ ಎದುರಿಸ್ಬೇಕು. ನಾನು ಕಷ್ಟಪಡ್ತಿದ್ದೀನಿ ಅಂತೇಳಿ ಇನ್ನೊಬ್ರ ಹತ್ರ ಹೇಳ್ಕೊಳ್ಳೋದಾಗ್ಲಿ ಅಥವಾ ಕಣ್ಣೀರು ಹಾಕೋದಾಗ್ಲಿ ಗೋಗರಿಯೋದಾಗ್ಲಿ ಅದೆಲ್ಲವನ್ನ ಮಾಡಬಾರ್ದು. ಕಷ್ಟ ಮನುಷ್ಯಂಗೆ ಬರದೆ ಮರಕ್ಕೆ ಬರೋದಿಲ್ಲ ಅಲ್ವಾ? ಆದರೆ ಈಗಿನ ಕಾಲದಲ್ಲಿ ಮರಕ್ಕೂ ಕಷ್ಟ ಬರುತ್ತೆ, ಆದರೆ ಅದು ಒಂದು ಕಡೆ, ಆದರೆ ಮನುಷ್ಯನ ಜೀವನನೇ ಒಂದು ಕಡೆ ಅಲ್ವಾ? ಅದಕ್ಕೆ ಜೀವನದಲ್ಲಿ ಬರುವಂಥ ಎಲ್ಲ ಕಷ್ಟಗಳನ್ನು ಎದುರಿಸಿ ನಿಲ್ಲಬೇಕು. ನಮಗೆ ಕಷ್ಟ ಇದೆ ಅಂತೇಳಿ ಬೇರೆಯವ್ರ ಹತ್ರ ಹೇಳ್ಕೊಂಡು ಅಳೋದಾಗ್ಲಿ ಗೋಗರಿಯೋದಾಗ್ಲಿ ಅಥವಾ ಕಷ್ಟ ಬಂತಪ್ಪ ಅಂತೇಳಿ ತಲೆ ಮೇಲೆ ಕೈ ಹೊತ್ತು ಕೂರೋದಾಗ್ಲಿ ಮಾಡಬಾರ್ದು. ಅದನ್ನು ನಾವು ಮೌನವಾಗಿ ಎದುರಿಸ್ಬೇಕು. ಬರಲಿ ಬಿಡು ಅಂತೇಳಿ ಆ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಹುಡುಕಬೇಕು. ಈಗ ಕಷ್ಟ ಬಂತು, ಆ ಕಷ್ಟವನ್ನು ಪರಿಹಾರ ಮಾಡೋಕ್ಕೆ ಅಂತ ಏನಾದರೂ ದಾರಿ ಇದ್ದೇ ಇರುತ್ತಲ್ವ, ಆ ದಾರಿಯನ್ನು ಹುಡುಕೋಬೇಕು. ಅದನ್ನು ಪರಿಹಾರ ಮಾಡೋ ಅಂಥ ಮಾರ್ಗಗಳನ್ನು ನಾವು ಹುಡುಕೋದ್ರ ಮೂಲಕ ಅದನ್ನು ಬಗೆಹರಿಸ್ಬೇಕು. ನಮ್ಮ ಕಷ್ಟಗಳನ್ನು ಬೇರೆಯವ್ರ ಮುಂದೆ ಹೇಳ್ಕೊಂಡು ಕಣ್ಣೀರು ಹಾಕಿ ಅದನ್ನು ದೊಡ್ಡದು ಮಾಡೋ ಬದಲು ನಾವು ಮೌನವಾಗಿ ಅದನ್ನು ಎದುರಿಸ್ಬೇಕು. ಮತ್ತು ಪರಿಶ್ರಮ ಅನ್ನೋದು ಸದ್ದಿಲ್ಲದೆ ಸಾಗಬೇಕು. ಈಗ ನಾವು ಯಾವುದೋ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ, ಅದಕ್ಕೆ ನಾವು ಶ್ರಮ ಹಾಕಬೇಕು, ಇಲ್ಲಾಂದರೆ ಅದರಲ್ಲಿ ನಾವು ಸಕ್ಸಸ್ ಆಗೋದಕ್ಕೆ ಆಗೋದಿಲ್ಲ. ಪರಿಶ್ರಮ ಇಲ್ಲ ಅಂದರೆ ಯಾವ ಕೆಲಸನೂ ಕೂಡ ನಡೆಯೋದಿಲ್ಲ ಅಲ್ವಾ? ಶ್ರಮದಿಂದ ಮಾಡಬೇಕು, ಗಮನವಿಟ್ಟು ಗೌರವದಿಂದ ಮಾಡಬೇಕು. ಆಗ ಆ ಕೆಲಸದಲ್ಲಿ ನಾವು ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಯಾರೋ ಒಬ್ಬ ವ್ಯಕ್ತಿ ನಾನು ಏನೋ ಒಂದು ಸಾಧನೆಯನ್ನು ಮಾಡಬೇಕು ಅಂತ ಹೊರಟಿದ್ದಾನೆ ಅಂದಮೇಲೆ ಆತನಿಗೆ ಸಾಕಷ್ಟು ಸವಾಲುಗಳಿರ್ತವೆ. ಗೆಲುವು ಅನ್ನೋದು ಸುಲಭವಾಗಿ ಸಿಗೋದಿಲ್ಲ. ಅಲ್ಲಿ ಬೇಕಾದಷ್ಟು ಕಷ್ಟಗಳಿರುತ್ತೆ. ಆ ಕಷ್ಟಗಳೆಲ್ಲವನ್ನು ನಾವು ಮೌನವಾಗಿ ಎದುರಿಸ್ಬೇಕು. ಮತ್ತು ನಾವು ಸಾಧನೆ ಮಾಡೋಕ್ಕೆ ಅಂತ ಹೊರಟಿರ್ತೀವಲ್ಲ, ಆ ಕೆಲಸದಲ್ಲಿ ನಮಗೆ ಶ್ರದ್ಧೆ, ಭಕ್ತಿ, ಗೌರವ ಇರಬೇಕು. ಮತ್ತು ಅಲ್ಲಿ ಪರಿಶ್ರಮ ಅನ್ನೋದಿರಬೇಕು. ಆ ಪರಿಶ್ರಮ ಅನ್ನೋದು ಹೇಗಿರಬೇಕು ಅಂತಂದರೆ, ಅದನ್ನು ನಾವು ಹೇಗೆ ಎಷ್ಟು ಈಸಿಯಾಗಿ ಸಾಗಿಸ್ಬೇಕು ಅಂದರೆ, ಅದು ನಮಗೆ ಕಷ್ಟ ಅಂತ ಅನ್ನಿಸ್ಲೇಬಾರ್ದು ಅಲ್ವಾ? ನಾವು ಎಲ್ಲವನ್ನು ಎದುರಿಸಿ ನಿಲ್ಲಬೇಕು, ಆದರೆ ಅದು ಯಾರಿಗೂ ಗೊತ್ತಾಗಬಾರ್ದು. ಕೊನೆಗೆ ನಾವೊಂದು ದಿನ ಏನೋ ಒಂದು ಸಾಧನೆಯನ್ನು ಮಾಡಿ ಗೆಲುವನ್ನು ತಗೋತೀವಲ್ಲ, ಆ ಗೆಲುವಿನ ಶಬ್ದ ಎಲ್ರಿಗೂ ಕೇಳಿಸೋ ರೀತಿ ಇರಬೇಕು ಅಲ್ವಾ? ಅದಕ್ಕೆ ನಾವು ಮಾಡೋ ಕೆಲಸ ಶಬ್ದ ಮಾಡಬಾರ್ದು. ನಾವು ಮಾಡಿದ್ಮೇಲೆ ಆ ಕೆಲಸದಿಂದ ಒಂದು ಪ್ರತಿಫಲ, ಒಂದು ಗೆಲುವು ಅನ್ನೋದು ಬರುತ್ತಲ್ಲ, ಆ ಗೆಲುವು ಮಾತಾಡಬೇಕು ಅಲ್ವಾ? ಇಲ್ಲಿ ಮಾತು ಕಡಿಮೆ ಮಾಡಬೇಕು, ಕೆಲಸ ಜಾಸ್ತಿ ಮಾಡಬೇಕು. ಆ ಕೆಲಸದಿಂದ ಸಿಗೋಂಥ ಯಶಸ್ಸು, ಗೆಲುವು ಜೋರಾಗಿರಬೇಕು. ಅದ್ರ ಧ್ವನಿ ಇಡೀ ಪ್ರಪಂಚಕ್ಕೆ ಕೇಳಿಸೋ ಆಗಿರಬೇಕು. ನಾವು ಆ ಗೆಲುವಿನ ಮೂಲಕ ಈ ಪ್ರಪಂಚಕ್ಕೆ ಪರಿಚಯ ಆಗಬೇಕು. ಅದಕ್ಕೆ ನಾವು ಕಷ್ಟಗಳನ್ನು ಮೌನವಾಗಿ ಎದುರಿಸಬೇಕು. ಪರಿಶ್ರಮ ಅನ್ನೋದು ಸದ್ದಿಲ್ಲದೆ ಸಾಗಬೇಕು.
ಕೊನೆಗೆ ಅದರಿಂದ ಸಿಗೋವಂಥ ಗೆಲುವು, ಅದರಿಂದ ಸಿಗೋವಂಥ ಯಶಸ್ಸು ಇಡೀ ಜಗತ್ತಿಗೆ ಕೇಳಿಸೋಷ್ಟು ಜೋರಾಗಿರಬೇಕು. ನಾವು ಆ ಗೆಲುವಿನ ಜೊತೆಗೆ ಈ ಪ್ರಪಂಚಕ್ಕೆ ಪರಿಚಯವಾಗಬೇಕು ಅಂತೇಳಿ ಇಲ್ಲಿ ಡಿ ವಿ ಗುಂಡಪ್ಪ ಅವರು ಹೇಳ್ತಾರೆ. ಇಷ್ಟು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಮತ್ತು ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ. ಈಗ ನನ್ನ ಎಲ್ಲ ವೀಡಿಯೋಸ್ಗಳನ್ನ ನೋಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಾನು ಈಗ ಮತ್ತಷ್ಟು ವಿಶೇಷವಾದಂಥ ವಿಷಯಗಳು ಅಥವಾ ವಿಶೇಷವಾದ ಸಾಲುಗಳ ಜೊತೆ ಮತ್ತೊಂದು ವಿಡಿಯೋದಲ್ಲಿ ಬರ್ತೀನಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.